ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಐಆರ್ ಸ್ಪೆಕ್ಟ್ರೋಸ್ಕೋಪಿ ವಿಷಯದ ಮೇಲೆ ಕೆಲವು ಎಂಸಿಕ್ಯೂಗಳನ್ನ ಸಾಲ್ವ್ ಮಾಡೋಣ. ಹಾಗಿದ್ರೆ ಇವತ್ ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ. ನೋಡಿ, 4 ಮುಖ್ಯ ಕಾನ್ಸೆಪ್ಟ್ಗಳನ್ನ ಎಂಸಿಕ್ಯೂಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಕೊನೆಯಲ್ಲಿ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಸಾರಾಂಶ ನೋಡೋಣ. ಅಂದ್ರೆ ಕ್ವಿಕ್ ಆಗಿ ರಿವೈಸ್ ಮಾಡಕ್ಕೆ ಹೆಲ್ಪ್ ಆಗತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ನಮ್ಮ ಮೊದಲನೇ ಸೆಕ್ಷನ್ ಐಆರ್ ಸ್ಪೆಕ್ಟ್ರೋಸ್ಕೋಪಿಯ ಗೋಲ್ಡನ್ ರೂಲ್. ಇದು ತುಂಬಾನೇ ಬೇಸಿಕ್, ಆದ್ರೆ ಅಷ್ಟೇ ಇಂಪಾರ್ಟೆಂಟ್ ಕೂಡ. ಓಕೆ, ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲಿದೆ. ಇದನ್ನ ಸರಿಯಾಗಿ ಓದ್ಕೊಳ್ಳಿ. ಈ ಒಂದು ಕಾನ್ಸೆಪ್ಟ್ ಅರ್ಥ ಆದ್ರೆ ಮುಂದಿಂದೆಲ್ಲ ಸುಲಭ ಆಗತ್ತೆ. ಇಲ್ಲಿ 4 ಆಪ್ಷನ್ಸ್ ಇವೆ. ಸ್ವಲ್ಪ ಯೋಚನೆ ಮಾಡಿ. ಒಂದು, ಐಆರ್ ರೇಡಿಯೇಷನ್ ಒಂದು ಮಾಲಿಕ್ಯೂಲ್ ಜೊತೆ ಇಂಟರಾಕ್ಟ್ ಆಗ್ಬೇಕಂದ್ರೆ ಆ ಮಾಲಿಕ್ಯೂಲಲ್ಲಿ ಏನ್ ಬದಲಾವಣೆ ಆಗ್ಬೇಕು? ಬೇಕಾದ್ರೆ ಸ್ವಲ್ಪ ಹೊತ್ತು ಪಾಸ್ ಮಾಡಿ ಯೋಚನೆ ನೋಡಿ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ. ಯಾಕೆ ಆಪ್ಷನ್ ಸಿ ಸರಿ? ನೋಡಿ, ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಮಾಲಿಕ್ಯೂಲ್ ವೈಬ್ರೇಟ್ ಆದಾಗ ಅದರ ಡೈಪೋಲ್ ಮೊಮೆಂಟ್ನಲ್ಲಿ ಒಂದು ಬದಲಾವಣೆ ಆಗ್ಲೇಬೇಕು ಅಷ್ಟೇ. ಅದಕ್ಕೆ ಪರ್ಮನೆಂಟ್ ಆಗಿ ಡೈಪೋಲ್ ಮೊಮೆಂಟ್ ಇರಲೇಬೇಕು ಅಂತ ಏನಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ CO2. ಅದಕ್ಕೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇಲ್ಲ, ಆದ್ರೂ ಅದು ಐಆರ್ ಆಕ್ಟಿವ್ ಆಗಿರುತ್ತೆ. ಸರಿ, ಇದರ ಹಿಂದಿರುವ ಥಿಯೋರಿ ಏನು ಅಂತ ನೋಡೋಣ. ಇದನ್ನ ಐಆರ್ ಸೆಲೆಕ್ಷನ್ ರೂಲ್ ಅಂತ ಕರೀತಾರೆ. ನೋಡಿ, ಒಂದು ವೈಬ್ರೇಷನ್ ಐಆರ್ ಆಕ್ಟಿವ್ ಆಗ್ಬೇಕಂದ್ರೆ ಡೈಪೋಲ್ ಮೊಮೆಂಟ್ನಲ್ಲಿ ಬದಲಾವಣೆಯಾಗಬೇಕು. ಇದನ್ನೇ ಮ್ಯಾಥಮ್ಯಾಟಿಕಲ್ ಆಗಿ ಹೇಳೋದಾದ್ರೆ ಡೆಲ್ ಮ್ಯೂ ಬೈ ಡೆಲ್ ಎಕ್ಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಚೇಂಜ್ ಇನ್ ಡೈಪೋಲ್ ಮೊಮೆಂಟ್ 0 ಆಗಿರಬಾರ್ದು. ಈ ಫಾರ್ಮುಲಾ ತುಂಬಾನೇ ಇಂಪಾರ್ಟೆಂಟ್. ಇದನ್ನೇ ನಾವು ಗೋಲ್ಡನ್ ರೂಲ್ ಅನ್ನೋದು. ಮುಂದಿನ ಸೆಕ್ಷನ್ಗೆ ಹೋಗೋಣ. ಇದು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಮುಖ್ಯವಾದ ಟಾಪಿಕ್, ಮೆಟಲ್ ಕಾರ್ಬೊನಿಲ್ಸ್ ಮತ್ತೆ ಪೈ ಬ್ಯಾಕ್ ಡೊನೇಷನ್. ಈ ಪ್ರಶ್ನೆ ನೋಡಿ, ಇಲ್ಲಿ 3 ಮೆಟಲ್ ಕಾರ್ಬೋನಿಲ್ ಕಾಂಪ್ಲೆಕ್ಸ್ಗಳಿವೆ. ಒಂದರಲ್ಲಿ ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ನ್ಯೂಟ್ರಲ್, ಮತ್ತೊಂದರಲ್ಲಿ ಪಾಸಿಟಿವ್ ಚಾರ್ಜ್ ಇದೆ. ಈ ಸೆಂಟ್ರಲ್ ಮೆಟಲ್ ಮೇಲಿರೋ ಚಾರ್ಜ್ ಕಾರ್ಬನ್ ಆಕ್ಸಿಜನ್ ಬಾಂಡ್ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಎ. ಅಂದ್ರೆ VO6- ಅತೀ ಕಡಿಮೆ ಫ್ರೀಕ್ವೆನ್ಸಿ, ಆಮೇಲೆ CrCO6 ಮತ್ತು ಅತೀ ಹೆಚ್ಚು ಫ್ರೀಕ್ವೆನ್ಸಿ MnCO6+ಗೆ ಇರುತ್ತೆ. ಅಂದ್ರೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಆದ ಹಾಗೆ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡೋಣ ಬನ್ನಿ. ನೋಡಿ, ಮೆಟಲ್ ಮೇಲೆ ನೆಗೆಟಿವ್ ಚಾರ್ಜ್ ಜಾಸ್ತಿ ಇದ್ದಷ್ಟು, ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದ್ದಷ್ಟು, ಅದು ತನ್ನ ಎಲೆಕ್ಟ್ರಾನ್ಗಳನ್ನ CO ಲಿಗ್ಯಾಂಡ್ಗೆ ವಾಪಸ್ ಕೊಡುತ್ತೆ. ಇದನ್ನೇ ಬ್ಯಾಕ್ ಡೊನೇಷನ್ ಅಂತ ಕರೆಯೋದು. ಹೀಗೆ ಡೊನೇಟ್ ಆದ ಎಲೆಕ್ಟ್ರಾನ್ಗಳು COದ ಆಂಟಿಬಾಂಡಿಂಗ್ ಆರ್ಬಿಟಲ್ಗೆ ಹೋಗುತ್ತೆ. ಆಂಟಿಬಾಂಡಿಂಗ್ ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಹೋದ್ರೆ ಏನಾಗುತ್ತೆ? ಬಾಂಡ್ ವೀಕ್ ಆಗುತ್ತೆ. ಬಾಂಡ್ ವೀಕ್ ಆದ್ರೆ ಅದನ್ನ ವೈಬ್ರೇಟ್ ಮಾಡೋಕೆ ಕಡಿಮೆ ಎನರ್ಜಿ ಸಾಕು. ಅಂದ್ರೆ ಅದರ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ಸಿಂಪಲ್ ಅಲ್ವಾ? ಈ ಕಾನ್ಸೆಪ್ಟ್ಗೆ ನಾವು ಪೈ ಬ್ಯಾಕ್ ಡೊನೇಷನ್ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಲ್ಲಿಟ್ಕೊಳ್ಳಿ. ಬ್ಯಾಕ್ ಡೊನೇಷನ್ ಜಾಸ್ತಿ ಆದ್ರೆ CO ಬಾಂಡ್ ವೀಕ್ ಆಗತ್ತೆ ಮತ್ತೆ ಅದರ ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ಇದು ಒಂದು ಡೈರೆಕ್ಟ್ ರಿಲೇಶನ್ಶಿಪ್. ಈ ಚಾರ್ಟ್ ನೋಡಿದ್ರೆ ನಮಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, VCO6ಗೆ ಕಡಿಮೆ ಫ್ರೀಕ್ವೆನ್ಸಿ, CrCO6ಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಮತ್ತೆ MnCO6+ ಅಂದ್ರೆ ಪಾಸಿಟಿವ್ ಚಾರ್ಜ್ ಬಂದಾಗ ಫ್ರೀಕ್ವೆನ್ಸಿ ಅತೀ ಹೆಚ್ಚಾಗಿದೆ. ಈ ಟ್ರೆಂಡ್ ತುಂಬಾನೇ ಇಂಪಾರ್ಟೆಂಟ್. ಸರಿ, ಈಗ 3ನೇ ಸೆಕ್ಷನ್. ಇಲ್ಲಿ ಐಸೋಮರ್ಗಳನ್ನ ಗುರುತಿಸೋಕೆ ಐಆರ್ ಸ್ಪೆಕ್ಟ್ರೋಸ್ಕೋಪಿ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಮೊದಲಿಗೆ ಈ 2 ಐಸೋಮರ್ಗಳ ನಡುವಿನ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳೋಣ. NO2- ಅನ್ನೋದು ಒಂದು ಆಂಬಿಡೆಂಟೇಟ್ ಲಿಗ್ಯಾಂಡ್. ಆಂಬಿಡೆಂಟೇಟ್ ಅಂದ್ರೆ ಅದಕ್ಕೆ ಎರಡೂ ಕಡೆಯಿಂದ ಮೆಟಲ್ ಜೊತೆ ಬಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಒಂದು ಸಾರಿ ನೈಟ್ರೋಜನ್ ಮೂಲಕ ಬಾಂಡ್ ಆಗಬಹುದು, MnO2. ಇನ್ನೊಂದು ಸಾರಿ ಆಕ್ಸಿಜನ್ ಮೂಲಕ ಬಾಂಡ್ ಆಗಬಹುದು, MONO. ಈಗ ಯೋಚಿಸಿ, ಎರಡೂ ಕಡೆ ಬೇರೆ ಬೇರೆ ಬಾಂಡ್ಗಳಿವಲ್ವಾ? ಒಂದು ಕಡೆ ಮೆಟಲ್ ನೈಟ್ರೋಜನ್ ಬಾಂಡ್, ಇನ್ನೊಂದು ಕಡೆ ಮೆಟಲ್ ಆಕ್ಸಿಜನ್ ಬಾಂಡ್. ಹಾಗಿದ್ರೆ ಇವುಗಳ NO ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಕೂಡ ಬೇರೆ ಬೇರೆ ಇರಬೇಕಲ್ವಾ? ಹೌದು. ಈ ಫ್ರೀಕ್ವೆನ್ಸಿ ವ್ಯತ್ಯಾಸವನ್ನ ಬಳಸಿ ನಾವು ಗುರ್ತಿಸೋ ಈ ಐಸೋಮೆರಿಸಮ್ಗೆ ಏನಂತ ಕರೀತಾರೆ ಅನ್ನೋದೇ ಪ್ರಶ್ನೆ. ಇದಕ್ಕೆ ಉತ್ತರ ತುಂಬಾ ಸಿಂಪಲ್. ಇದಕ್ಕೆ ನಾವು ಲಿಂಕೇಜ್ ಐಸೋಮೆರಿಸಮ್ ಅಂತ ಕರಿತೀವಿ.
ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಲಿಂಕೇಜ್ ಐಸೋಮೆರಿಸಮ್ ಅಂದ್ರೆ ಏನು? ಮಾಲಿಕ್ಯುಲರ್ ಫಾರ್ಮುಲಾ ಒಂದೇ ಇರುತ್ತೆ, ಆದರೆ ಲಿಗ್ಯಾಂಡ್ ಮೆಟಲ್ಗೆ ಅಟ್ಯಾಚ್ ಆಗಿರೋ ಆಟಮ್ ಬೇರೆ ಆಗಿರುತ್ತೆ. ಇಲ್ಲಿ NO2ನಲ್ಲಿ ಒಂದು ಸಾರಿ ನೈಟ್ರೋಜನ್ ಅಟ್ಯಾಚ್ ಆಗುತ್ತೆ, ಇನ್ನೊಂದ್ಸಾರಿ ಆಕ್ಸಿಜನ್. ಐಆರ್ ಸ್ಪೆಕ್ಟ್ರೋಸ್ಕೋಪಿ ಇದನ್ನ ಹೇಗೆ ಕಂಡುಹಿಡಿಯುತ್ತೆ? MN ಬಾಂಡ್ ವೈಬ್ರೇಷನ್ ಮತ್ತು MO ಬಾಂಡ್ ವೈಬ್ರೇಷನ್ ಬೇರೆ ಬೇರೆ ಆಗಿರುತ್ತೆ. ಸೊ ನಮಗೆ 2 ಬೇರೆ ಬೇರೆ ಪೀಕ್ಗಳು ಸಿಗುತ್ತೆ. ಇದರಿಂದ ನಾವು ಇದನ್ನ ಸುಲಭವಾಗಿ ಗುರುತಿಸಬಹುದು. ಸರಿ, ಇವತ್ತಿನ ನಮ್ಮ 4ನೇ ಹಾಗೂ ಕೊನೆಯ ಕಾನ್ಸೆಪ್ಟ್ಗೆ ಬಂದಿದ್ದೇವೆ. ಇದು ಹೈಡ್ರೋಜನ್ ಬಾಂಡಿಂಗ್ ಬಗ್ಗೆ. ಇದರ ಎಫೆಕ್ಟ್ ಐಆರ್ ಸ್ಪೆಕ್ಟ್ರಮ್ ಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಪ್ರಶ್ನೆ ಈಗಿದೆ: ಒಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ಇನ್ನೊಂದು ಮಾಲಿಕ್ಯೂಲ್ ಜೊತೆ ಹೈಡ್ರೋಜನ್ ಬಾಂಡ್ ಮಾಡಿಕೊಂಡಾಗ ಅದರ OH ಸ್ಟ್ರೆಚಿಂಗ್ ಫ್ರೀಕ್ವೆನ್ಸಿ ಏನಾಗುತ್ತೆ? ಯೋಚನೆ ಮಾಡಿ, ಹೈಡ್ರೋಜನ್ ಬಾಂಡಿಂಗ್ ಆದಾಗ ಒರಿಜಿನಲ್ OH ಕೋವೆಲೆಂಟ್ ಬಾಂಡ್ ಸ್ಟ್ರಾಂಗ್ ಆಗುತ್ತಾ ಅಥವಾ ವೀಕ್ ಆಗುತ್ತಾ? ಇಲ್ಲಿರೋ ಆಪ್ಷನ್ಗಳಲ್ಲಿ ಯಾವುದು ಸರಿ ಅಂತ ಅನ್ಸುತ್ತೆ? ಓಕೆ, ಸರಿಯಾದ ಉತ್ತರ ಆಪ್ಷನ್ ಡಿ. ಅಂದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ ಮತ್ತು ಬ್ಯಾಂಡ್ ಬ್ರಾಡ್ ಆಗತ್ತೆ, ಅಂದ್ರೆ ಅಗಲವಾಗತ್ತೆ. ಇದಕ್ಕೆ ಕಾರಣ ಏನು? 2 ಪಾಯಿಂಟ್ಸ್ ಇದೆ. ಮೊದಲನೇದಾಗಿ, ಹೈಡ್ರೋಜನ್ ಬಾಂಡಿಂಗ್ ಆದಾಗ ಮೂಲ OH ಕೋವೇಲೆಂಟ್ ಬಾಂಡ್ ಸ್ವಲ್ಪ ಉದ್ದ ಆಗತ್ತೆ, ಅಂದ್ರೆ ವೀಕ್ ಆಗತ್ತೆ. ಬಾಂಡ್ ವೀಕ್ ಆದ್ರೆ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಬ್ಯಾಂಡ್ ಯಾಕೆ ಬ್ರಾಡ್ ಆಗತ್ತೆ? ಯಾಕಂದ್ರೆ ಒಂದು ಸ್ಯಾಂಪಲಲ್ಲಿ ಎಲ್ಲಾ ಮಾಲಿಕ್ಯೂಲ್ಗಳು ಒಂದೇ ತರಹದ ಹೈಡ್ರೋಜನ್ ಬಾಂಡ್ ಮಾಡ್ಕೊಂಡಿರಲ್ಲ. ಕೆಲವು ಸ್ಟ್ರಾಂಗ್ ಆಗಿರುತ್ತೆ, ಕೆಲವು ವೀಕ್ ಆಗಿರುತ್ತೆ. ಈ ಥರ ಬೇರೆ ಬೇರೆ ತರಹದ ಬಾಂಡಿಂಗ್ ಇರೋದ್ರಿಂದ ನಮಗೆ ಒಂದೇ ಶಾರ್ಪ್ ಪೀಕ್ ಬರೋ ಬದಲು ಒಂದು ಬ್ರಾಡ್ ಬ್ಯಾಂಡ್ ಸಿಗುತ್ತೆ. ಸರಿ, ಇವತ್ತು ನಾವು ಚರ್ಚೆ ಮಾಡಿದ 4 ಪ್ರಮುಖ ಕಾನ್ಸೆಪ್ಟ್ಗಳನ್ನ ಒಮ್ಮೆ ಕ್ವಿಟ್ಟಾಗಿ ಸಮ್ಮರೈಸ್ ಮಾಡೋಣ. ಎಕ್ಸಾಮ್ಗೆ ಹೋಗೋ ಮುಂಚೆ ಇದನ್ನ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ಈ 4 ಪಾಯಿಂಟ್ಸ್ನ ಮರಿಬೇಡಿ. ಮೊದಲನೆಯದು, ಐಆರ್ ಆಕ್ಟಿವಿಟಿಗೆ ಡೈಪೋಲ್ ಮೊಮೆಂಟ್ನಲ್ಲಿ ಚೇಂಜ್ ಆಗ್ಬೇಕು. ಎರಡನೆಯದು, ಪೈ ಬ್ಯಾಕ್ ಡೊನೇಷನ್ CO ಬಾಂಡ್ ಅನ್ನ ವೀಕ್ ಮಾಡುತ್ತೆ, ಹಾಗಾಗಿ ಫ್ರೀಕ್ವೆನ್ಸಿ ಕಡಿಮೆ ಆಗತ್ತೆ. ಮೂರನೆಯದು, ಲಿಂಕೇಜ್ ಐಸೋಮರ್ಗಳನ್ನ ಅಂದ್ರೆ MnO2 ಮತ್ತು MONO ತರಹದ ಐಸೋಮರ್ಗಳನ್ನ ಐಆರ್ ಸ್ಪೆಕ್ಟ್ರಮಿಂದ ಸುಲಭವಾಗಿ ಕಂಡುಹಿಡಿಯಬಹುದು. ಕೊನೆಯದಾಗಿ 4ನೆಯದು, ಹೈಡ್ರೋಜನ್ ಬಾಂಡಿಂಗ್ OH ಬಾಂಡ್ ಅನ್ನ ವೀಕ್ ಮಾಡುತ್ತೆ, ಫ್ರೀಕ್ವೆನ್ಸಿ ಕಡಿಮೆ ಮಾಡುತ್ತೆ ಮತ್ತು ಬ್ಯಾಂಡ್ ಅನ್ನ ಬ್ರಾಡ್ ಮಾಡುತ್ತೆ. ಈ 4 ಪಾಯಿಂಟ್ಸಿಂದ ನೀವು చాలా ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹೋಗೋ ಮುನ್ನ ನಿಮ್ಗೊಂದು ಯೋಚನೆ ಮಾಡೋಕೊಂದು ಪ್ರಶ್ನೆ. ನಾವಿವತ್ತು ಕಲಿತ ತತ್ವಗಳ ಆಧಾರದ ಮೇಲೆ ಹೇಳಿ, ಒಂದು MH ಬಾಂಡ್ನಲ್ಲಿರೋ ಹೈಡ್ರೋಜನ್ ಬದಲಿಗೆ ಅದರ ಭಾರವಾದ ಐಸೋಟೋಪ್ ಡ್ಯೂಟೇರಿಯಂ ಅನ್ನ ಇಟ್ರೆ ಅದರ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅಂದ್ರೆ ನ್ಯೂ ಆಫ್ MH ಏನಾಗ್ಬೋದು? ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತಾ? ಯಾಕೆ? ಇದ್ರ ಬಗ್ಗೆ ಯೋಚನೆ ಮಾಡಿ. ಇದು ನಿಮ್ಮ ಕಾನ್ಸೆಪ್ಟ್ ಅನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ.